ನಾಳೆ ಸಿಎಲ್ಪಿ ಮೀಟಿಂಗ್, ಸೋಮವಾರ ಪದಗ್ರಹಣ ಫಿಕ್ಸ್. ಸಂಜೆ 4 ಗಂಟೆಗೆ ಫಿಕ್ಸ್ ಆಗಿರುವ ಸಿಎಲ್ಪಿ ಸಭೆ. ನಾಳೆ ಸಿಎಲ್ಪಿ ಮೀಟಿಂಗ್, ಸೋಮವಾರ ಪದಗ್ರಹಣ ಫಿಕ್ಸ್. ಸಂಜೆ 4 ಗಂಟೆಗೆ ಫಿಕ್ಸ್ ಆಗಿರುವ ಸಿಎಲ್ಪಿ ಸಭೆ. ಸೋಮವಾರ ನೂತನ ಸಿಎಂ ಪದಗ್ರಹಣ ಕಾರ್ಯಕ್ರಮ. ಸಿಎಂ ಪದಗ್ರಹಣ ಕಾರ್ಯಕ್ರಮಕ್ಕೆ ಭರ್ಜರಿ ತಯಾರಿ. ನಾಳಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿಎಲ್ಪಿ ಲೀಡರ್ ಆಯ್ಕೆಯನ್ನ ಮಾಡಲಾಗುತ್ತೆ. ಡಿಕೆ ಶಿವಕುಮಾರ್ ಸಿಎಲ್ಪಿ ಲೀಡರ್ ಅಂತ ಘೋಷಣೆ ಮಾಡೋದು ಫಿಕ್ಸ್. ನಾಳೆ ಸಿಎಲ್ಪಿ ಮೀಟಿಂಗ್, ಸೋಮವಾರ ಪದಗ್ರಹಣ ಫಿಕ್ಸ್. ಸಂಜೆ 4 ಗಂಟೆಗೆ ಫಿಕ್ಸ್ ಆಗಿರುವಂತಹ ಸಿಎಲ್ಪಿ ಸಭೆ. ಸೋಮವಾರ ನೂತನ ಸಿಎಂ ಪದಗ್ರಹಣ ಕಾರ್ಯಕ್ರಮ ಕೂಡ ಇರುತ್ತೆ. ಏಕೆಂದರೆ ನಾಳೆ ಈ ಒಂದು ಸಿಎಲ್ಪಿ ಸಭೆಯನ್ನ ಮಾಡಲಾಗುತ್ತೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್. ಸದ್ಯಕ್ಕೆ ಎಲ್ಲರ ಚಿತ್ತ ಈಗ ಈ ಒಂದು ಸಿಎಲ್ಪಿ ಮೀಟಿಂಗ್ ನತ್ತ ನೆಟ್ಟಿದೆ. ಯಾಕೆಂತಂದ್ರೆ ಸಂಜೆ 4 ಗಂಟೆಗೆ ಒಂದು ಸಿಎಲ್ಪಿ ಸಭೆ ಕೂಡ ಫಿಕ್ಸ್ ಆಗಿದೆ. ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಈ ಒಂದು ಸಿಎಲ್ಪಿ ಸಭೆಯಲ್ಲಿ ರೋಹನ್? ರಾಜಕಾರಣದಲ್ಲಿ ಹೈ ಡ್ರಾಮಾ ಅಂತ ಇತ್ತಲ್ಲ, ಈಗ ಕಂಪ್ಲೀಟ್ ಆಗಿ ಅಂತ್ಯವಾಗುವಂತ ಹಂತಕ್ಕೆ ಬಂದಿದ್ದು ನಿಂತಿದೆ ಅಂತಾನೆ ಹೇಳ್ಬೋದು. ಏನು ನಾಳೆ ನಡೀತಾ ಇರುವಂತ ಕಾಂಗ್ರೆಸ್ನ ಒಂದು ಶಾಸಕಾಂಗ ಪಕ್ಷದ ಒಂದು ಸಭೆ ರಾಜ್ಯದ ರಾಜಕೀಯದ ಒಂದು ಹಾಟ್ ಟಾಪಿಕ್, ಕೇಂದ್ರ ಬಿಂದು ಆಗಿದೆ ಅಂತಾನೆ ಹೇಳ್ಬೋದು. ಏನು ಸಿಎಲ್ಪಿ ಸಭೆಯಲ್ಲಿ ಕೂಡ ಹೊಸ ನಾಯಕ ಆಯ್ಕೆ ಆಗುವ ಒಂದು ಬಹುತೇಕ ಎಲ್ಲಾ ಫೈನಲ್ ಲಿಸ್ಟ್ ರೆಡಿ ಆಗಿದೆ ಅನ್ನುವಂತಹ ಮಾತು ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು. ಏನು ನಾಳೆ ಸಂಜೆ 4 ಗಂಟೆಗೆ ಕಾಂಗ್ರೆಸ್ ಪಕ್ಷದ ಏನು ಈ ಸಭೆ ಫಿಕ್ಸ್ ಆಗಿದೆ ಅಂತ ಹೇಳ್ಬೋದು. ಈ ಒಂದು ಸಭೆಯಲ್ಲಿ ನೂತನ ಸಿಎಲ್ಪಿ ನಾಯಕರು ಕೂಡ ಆಯ್ಕೆ ಕೂಡ ನಡೆಯುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೆಸರು ಕೂಡ ಅವರ ಈಗ ಅಂತಿಮವಾಗಿ ಫೈನಲ್ ಆಗಿರುವಂತದ್ದು. ಇದೀಗ ಪದಗ್ರಹಣ ಕಾರ್ಯಕ್ರಮದ ಕೂಡ ತಯಾರಿಯೂ ಕೂಡ ಈಗಾಗಲೇ ಸದ್ಯಕ್ಕೆ ಜೋರಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಕೇಳಿ ಬರ್ತಾ ಇರುವಂತದ್ದು. ಸೋಮವಾರವೇ ಕೂಡ ಏನು ಹೊಸ ಮುಖ್ಯಮಂತ್ರಿ ಒಂದು ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ಖಚಿತವಾಗಿ ಏನಂತಂದ್ರೆ ವಿಧಾನಸೌಧ ಮತ್ತು ರಾಜಭವನ ಮಟ್ಟದಲ್ಲಿ ಕೂಡ ಎಲ್ಲಾ ತಯಾರಿ ಆರಂಭವಾಗುವುದು ಅಂತಾನೆ ಹೇಳ್ಬೋದು. ಕಾಂಗ್ರೆಸ್ನ ಒಂದು ಹೈಕಮಾಂಡ್ ಈಗಾಗಲೇ ಗ್ರೀನ್ ಸಿಗ್ನಲ್ ನಂತರವೇ ಈಗ ಸೋಮವಾರ ಪದಗ್ರಹಣ ಕಾರ್ಯಕ್ರಮಕ್ಕೆ ಎಲ್ಲವೂ ಲೆಕ್ಕಾಚಾರ ಹಾಕಿಕೊಂಡು ಎಲ್ಲವೂ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನೊಂದೆಡೆ ಸಚಿವ ಸ್ಥಾನಕ್ಕಾಗಿ ಆಕಾಂಕ್ಷಿಗಳಿಗೆ ಈಗಾಗಲೇ ಕಾಂಗ್ರೆಸ್ನ ನಾಯಕರಲ್ಲಿ ಕೂಡ ಭಾರಿ ಒಂದು ಲಾಬಿಯನ್ನು ಕೂಡ ಈಗಾಗಲೇ ಶುರು ಮಾಡ್ಕೊಂಡಿದ್ದಾರೆ. ಸಿಎಲ್ಪಿ ಸಭೆಗೂ ಮುನ್ನವೇ ಈಗ ರಾಜಕೀಯ ಚಟುವಟಿಕೆಗಳಿಂದ ಇದು ಗರಿಗೆದರಿದೆ ಅಂತಾನೆ ಹೇಳ್ಬೋದು. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಲ್ಪಿ ಲೀಡರ್ ಹಾಗೂ ಸಿಎಲ್ಪಿ ಲೀಡರ್ಗಳನ್ನು ಘೋಷಣೆ ಆಗುವ ಸಾಧ್ಯತೆ ಬಹುತೇಕ ಎಲ್ಲಾ ಒಂದು ಖಚಿತ ಅಂತಾನೆ ಹೇಳ್ಬೋದು. ಹೀಗಾಗಿ ನಾಳೆ ಸಭೆ ರಾಜ್ಯ ರಾಜಕಾರಣದ ಒಂದು ಭವಿಷ್ಯ ನಿರ್ಧಾರವಾಗುತ್ತೆ ಅಂತ ಹೇಳ್ಬೋದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೋಹನ್ ನಿಮ್ಮೆಲ್ಲ ಮಾಹಿತಿಗಾಗಿ.